ಶಭಾಷ್ ಮಗನೇ. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಇವತ್ತು ನಮ್ಮ ಜೊತೆಗೆ ಇಬ್ರು ವಿಶೇಷ ವ್ಯಕ್ತಿಗಳಿದ್ದಾರೆ. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವಂತ ಸಮಯ. ಇಂಡಸ್ಟ್ರಿನಲ್ಲಿ ಹಲವಾರು ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಅಂದ್ರೆ ದೇಸಾಯಿ ಸಿನಿಮಾದ ನಿರ್ದೇಶಕರಾಗಿರುವಂತಹ ನಾಗಿರೆಡ್ಡಿ ಬಾಡ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಹೇಗಿದ್ದೀರಾ? ಫೈನ್ ಸರ್. ಎಸ್. ಅಂಡ್ ಪ್ರೀತಿನ ಎಲ್ಲಾ ಆಂಗಲ್ ಕೂಡ ತಿಳ್ಕೊಂಡ್ ಬಂದಿರುವಂತವ್ರು ಇವರು. ಇವರ ಒಂದು ಗೆಳತಿನ ಎಲ್ಲೆಲ್ಲಿ ಹುಡುಕಿದ್ದಾರೆ ಅನ್ನೋದಕ್ಕೆ ಇವರೇ ಸಾಕ್ಷಿ ಆಕ್ಚುಲಿ. ಸೊ ವೆಲ್ ಲವ್ 360 ಅಲ್ಲಿ ನಟಿಸಿರುವಂತಹ ಪ್ರವೀಣ್ ಕುಮಾರ್ ಅವರು ದೇಸಾಯಿಯಾಗಿ ಇವಾಗ ನಮ್ಮೆಲ್ಲರ ಮುಂದೆ ಬರ್ತಾ ಇದ್ದಾರೆ. ಡಾಕ್ಟರ್ಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಎಸ್, ಹೇಗಿದ್ದೀರಾ? ಸರ್ ಆರಾಮ್ ಸರ್. ನೀವು ಸರ್? ಆರಾಮಿದ್ದೀನಿ ಸರ್. ದೇಸಾಯಿ ಅಂತ ಹೇಳಿದ ತಕ್ಷಣ ಜಸ್ಟ್ ಒಂದು ನೇಮು, ಬಟ್ ಆ ಒಂದು ಹೆಸರಿನ ಹಿಂದೆ ಈ ರೀತಿಯಾದಂತ ಕತೆ ಇರ್ಬೋದಾ ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಒಂದು ಅಚ್ಚರಿ ಮೂಡಿಸುತ್ತೆ. ಯಾವ ರೀತಿಯಾದಂತ ಒಂದು ಕತೆ ಇರ್ಬೋದು ಸರ್, ಜನರಿಗೆ ಹೇಳ್ತೀರಾ ಅಂದ್ರೆ? ಇದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಸರ್. ಓಕೆ. ದೇಸಾಯಿ ಅನ್ನೋದು ಒಂದು ಮನೆ ನೇಮ್, ಸರ್ ನೇಮ್. ದೇಸಾಯಿ ಅನ್ನೋದು ಇಸ್ ನಾಟ್ ಪರ್ಸನ್ ನೇಮ್ ಅಲ್ಲ, ಸರ್ ನೇಮ್, ಮನೆತನದ ಹೆಸರು. ಮನೆತನದ ಹೆಸರು. ಹಂಗಾಗಿ ದೇಸಾಯಿ ಅನ್ನೋದು ಒಂದು ಕ್ರಿಯೇಟ್ ಆಯಿತು. ಓಕೆ. ಅದರಲ್ಲಿ ಆ ದೇಸಾಯಿಗೆ ಆಗಬೇಕಾಗಿರೋ ಕೆಲವು ಆ ವಾತಾವರಣಗಳಲ್ಲಿ, ಬಾಗಲಕೋಟೆ ಎಲ್ಲ ವಾತಾವರಣಗಳಲ್ಲಿ ಕೆಲವು ನಮಗೆ ಪರಿಚಯ ಮಾಡಿಸಿದ ಪ್ರೊಡ್ಯೂಸರ್ ಕಡೆಯಿಂದ ಕೆಲವು ಪರಿಚಯ ಮಾಡಿಸಿದೆ. ಇದರಲ್ಲಿ ಕ್ಯಾರೆಕ್ಟರ್ಸ್ಗಳಿಂದ ಇನ್ಸ್ಪಿರೇಷನ್ ಆಗಿ ತಗೊಂಡು ಇದನ್ನ ಚಿತ್ರವಾಗಿ ಬಂತು. ಓಕೆ. ಅಂಡ್ ಬೇಸಿಕಲಿ ಐ ಥಿಂಕ್ ಇಬ್ರು ಸಾಫ್ಟ್ ನೇಚರ್ಡ್ ಕ್ಯಾರೆಕ್ಟರ್ ಅನ್ಸುತ್ತೆ. ತುಂಬಾ ಸಾಫ್ಟ್ ಆಗಿ ಕ್ಯಾರಿ ಮಾಡ್ತಾರೆ. ಡೈರೆಕ್ಟರ್ ಯಾವಾಗ್ಲೂ ಕೂಡ ಸೆಟ್ ಅಲ್ಲಿ ರೇಗ್ಲಿಲ್ವಾ ನಿಮಗೆ? ಯಾವತ್ತೂ ರೇಗಿಲ್ಲ ಸರ್. ಒಳ್ಳೆ ಸಾಫ್ಟ್ ಮತ್ತೆ ಫುಲ್ ಪೇಷನ್ಸ್ ಸರ್. ಈ ಸೀನ್ ಬರ್ಬೇಕಂದ್ರೆ 10-20 ಟೇಕ್ ಆದ್ರೂ ಅಷ್ಟೇ ಪೇಷನ್ಸ್ ಇಂದ ಹ್ಯಾಂಡಲ್ ಮಾಡ್ತಿದ್ರಿ ಸರ್. ಓಕೆ. ಸೊ ನಿಮ್ಮ ಒಂದು ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ, ಬೇಸಿಕಲಿ ನಿಮಗೆ ಈ ಒಂದು ಮೂವಿನಲ್ಲಿ ಕುಸ್ತಿ ಕಲ್ಸಿದ್ದಾರೆ, ಒಳ್ಳೆ ಮಸಲ್ ಬಿಲ್ಡ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಪ್ರಿಪರೇಷನ್ ಎಷ್ಟು ಬೇಕಾಯ್ತು ನಿಮ್ಗೆ? ಸರ್ ಪ್ರಿಪರೇಷನ್ ಈ ಮೂವಿ ಕುಸ್ತಿಗೋಸ್ಕರ ಅಂತೂ ಒಂದು 15 ಡೇಸ್ ಪ್ರಾಕ್ಟೀಸ್ ಮಾಡಿದ್ವಿ ಸರ್ ಕುಸ್ತಿಗೋಸ್ಕರ. ಓಕೆ. ಅವರೆಲ್ಲ ರಿಯಲ್ ಆಗಿ ಕುಸ್ತಿ ಆಡೋರು ಸರ್. ಅವ್ರು ಸಿನಿಮಾದವ್ರು ಅಂದ್ರೆ ಸ್ವಲ್ಪ ಕಂಟ್ರೋಲ್ ಇಂದ ಹೊಡಿತಿದ್ರು ಸರ್. ಇವ್ರು ರಿಯಲ್ ಆಗಿ ಕುಸ್ತಿ ಆಡೋರು, ಕುಸ್ತಿ ಫೈಟರ್ಸ್ ಅವ್ರು ನಿಜವಾಗ್ಲೂ ಹೊಡೆದ್ ಬಿಡೋರು ಸರ್. ಅವರು ಬಿದ್ದಿದೆ ಸರ್. ನಿಜವಾಗ್ಲು ಮೈ ಎಲ್ಲ ಬರೀ ಮೈಲಲ್ಲ ಕರ್ಚ್ಕೊಂಡು ಹೋಗ್ಬಿಟ್ಟಿತ್ತು ಮಣ್ಣಲ್ಲೆಲ್ಲ. ಓಕೆ. ಬಟ್ ಆದ್ರೂ ಯಾವತ್ತು ಏನಕ್ಕೆ ಹಿಂಗೆ ಟೇಕ್ ಕೇರ್ ತಗೋಬೇಕಿತ್ತಲ್ಲ ಅಂತ ತುಂಬಾ ಕಷ್ಟಪಟ್ಟಿದ್ದಾರೆ. ಆಕ್ಷನ್ ಅಲ್ಲಂತೂ ನಿಜವಾಗ್ಲೂ ತುಂಬಾ ಕಷ್ಟಪಟ್ಟಿದ್ದಾರೆ. ಹೌದು, ಬಿಕಾಸ್ ನಾವು ಇವರ ಪ್ರೀವಿಯಸ್ ಮೂವಿನಲ್ಲೇನೆ ಆಕ್ಷನ್ ಪರ್ಫಾರ್ಮೆನ್ಸ್ ಎಲ್ಲ ಅದನ್ನು ಕೂಡ ನೋಡಿದ್ವಿ. ತುಂಬಾ ಪ್ರಿಪೇರ್ ಆಗಿ ಬಂದಿರುವಂತ ಒಂದು ನಟನ ಒಂದು ಎಲ್ಲಾ ಕ್ವಾಲಿಟೀಸ್ ಗಳನ್ನು ಕೂಡ ಇತ್ತು. ಅದೇ ರೀತಿಯಾಗಿ ಈ ಮೂವಿನಲ್ಲೂ ನೀವು ಮತ್ತೆ ಅದನ್ನು ರಿಪೀಟ್ ಮಾಡಿಸ್ಬಿಟ್ಟಿದ್ದೀರಾ. ಅದು ಅದರಲ್ಲಿ ಒಂದು, ಇದರಲ್ಲಿ 5. ಒಂದು ಕುಸ್ತಿ, ಇನ್ನೊಂದು ಸ್ಪೋರ್ಟ್ಸ್ ಸ್ಟೈಲ್, ಇನ್ನೊಂದು ರೋಪ್. ಅದು ಜಸ್ಟ್ ಅಡ್ವೆಂಚರ್ ಕ್ಯಾರೆಕ್ಟರ್. ಇದು ಅಂತ ಸ್ಪೋರ್ಟ್ಸ್ ಆಕ್ಟಿವಿಟಿ ಇರುವಂತ ಕ್ಯಾರೆಕ್ಟರ್. ಅಡ್ವೆಂಚರ್, ರೋಪ್ ಕ್ಲೈಮ್, ಬಂಡೆಗಳು ಹತ್ತೋದು, ಮತ್ತೆ ಇನ್ನೊಂದು ಸ್ವಿಮ್ಮಿಂಗ್ ಆಡೋದು. ಇವೆಲ್ಲವೂ ತುಂಬಾ ಪ್ರಯತ್ನ ಮಾಡಿದ್ದಾರೆ. ರಿಸ್ಕ್ ತಗೊಂಡು ಒಂದು ಪಾತ್ರನ ಮಾಡಿ ಡೈರೆಕ್ಟ್ರು ಬರೆಯೋದಕ್ಕೆ ತುಂಬಾ ಈಸಿ ಆಗುತ್ತೆ. ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೆ ನಮ್ ರೈಟರ್ಸ್ ಜೊತೆ ಕುತ್ಕೊಂಡು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕೆಲ್ಲ ಚೆನ್ನಾಗಿ ಇರುತ್ತೆ. ಅದನ್ನ ಕಾರ್ಯರೂಪಕ್ಕೆ ತರುವಾಗ ಈ ತರ ಕಲಾವಿದರಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ತುಂಬಾ ವರ್ಕ್ ಮಾಡಿದ್ದಾರೆ. ಅಂದ್ರೆ ಮಾಸ್ಮದ ಸರ್ ಕೂಡ ಒಳ್ಳೆ ಡ್ಯಾನಿ ಮಾಸ್ಟರ್ ಮಾಸ್ಮದ ಸರ್ ಒಳ್ಳೆ ಕೇರ್ ತಗೊಂಡ್ ಮಾಡಿಸಿದ್ರಿ ಸರ್. ಎಸ್ ಸರ್. ಅಂಡ್ ಸರ್, ನೀವು ಇಂಡಸ್ಟ್ರಿನಲ್ಲಿ ಬಹಳಷ್ಟು ವರ್ಷಗಳ ಕಾಲ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ರ. ಅಂಡ್ ನಮ್ಮ ಕನ್ನಡದ ಚಿತ್ರಗಳಲ್ಲಿ ಅಂದ್ರೆ ಲೈಕ್ ಪುನೀತ್ ಸರ್ ಜೊತೆಗೆ ಬಹಳ ಒಂದು ಮೂವೀಸ್ ಗಳನ್ನ ಮಾಡಿದ್ರ. ರಾಮು, ನಮ್ಮ ಬಸವ, ವೀರ ಕನ್ನಡಿಗ. ಸೊ ಇಂಡಸ್ಟ್ರಿನಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಡೈರೆಕ್ಟರ್ ಆಗಬೇಕು ಅಂದ್ರೆ ಇಷ್ಟು ವರ್ಷಗಳ ಒಂದು ಟೈಮ್ ಹಿಡಿಯುತ್ತಾ ಹೇಗೆ ಅಂತ? ಏನಿಲ್ಲ ಸರ್, ಒಂದು ಸಿನಿಮಾ ಮಾಡೋವರೆಗೂ 2 ವರ್ಷ ಟೈಮ್ ಆಗುತ್ತೆ. 1 ವರ್ಷ ಮಿನಿಮಮ್ ಟೈಮ್ ಆಗುತ್ತೆ. ಹೌದು. ಹಂಗಾಗಿ ಒಂದು ಜರ್ನಿ ಆಯ್ತು. ನಾನು ಫಸ್ಟ್ ನಾನು ಕೆಲವು ಡೈರೆಕ್ಟರ್ಸ್ ಹತ್ರನೇ ಪಾಯಿಂಟ್ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ನಿರ್ಧರಿಸಿದ್ದೆ. ಇಂಥವ್ರ ಜೊತೆ ಹಿಂಗೆ ಕೆಲಸ ಮಾಡಬೇಕು ಅಂತ. ಅಲ್ಲಿ ನಾನು ಬರೀ ಪೇಮೆಂಟ್ಗೋಸ್ಕರ ಕೆಲಸ ಮಾಡಬೇಕಾಗಿದ್ರೆ ಇಂಥವ್ರ ಜೊತೆ ಕೆಲಸ ಮಾಡೋಕ್ಕಾಗ್ತಿಲ್ಲ. ನನ್ನ ಟಾರ್ಗೆಟ್ ಇವ್ರ ಹತ್ರ ನಾನೇನು ಕಲಿಬೋದು ಅನ್ನೋದಕ್ಕೋಸ್ಕರ ಒಂದು 10 ವರ್ಷ ಜರ್ನಿ ಮಾಡಿದ್ದೀನಿ ಸರ್. ಆವತ್ತಿನ ಇಂಡಸ್ಟ್ರಿ ಹಂಗಿತ್ತು ನಮ್ಗೆ. ಆ ಥರ ವಿಜೃಂಭಣೆ ಆರ್ಟಿಸ್ಟ್ಗಳು, ಶ್ರೀ ಮಂಜುನಾಥ್ ಮಲ್ಟಿ ಸ್ಟಾರ್ಸ್ ಅದ್ರಲ್ಲಿ 1-1.5 ವರ್ಷ ಆಯ್ತು. ಹೌದು. ಮತ್ತೆ ಅದೇ ತರಾನೇ ನಾನು ಬೇರೆ ಇನ್ನೊಂದು ಸಿನಿಮಾ ಮಾಡಿದೆ, ಅಪ್ಪು ಸಾರ್ದು 4 ಸಿನಿಮಾ. ಒಂದೊಂದೆಲ್ಲಾನು 1-1 ವರ್ಷ ಆಗಿರೋದು. ಆ ಸಿನಿಮಾಗಳು ನಾನು ಕೊಟ್ಟಿರೋ ಅನುಭವಗಳು ತುಂಬಾ ಇದೆ. ಓಕೆ.
ಅದು ತುಂಬಾ ಈಸಿ ಆಯ್ತು ನನಗೇನಂತ. ನನಗೆ ನಿಜವಾಗ್ಲೂ ಹೊಸ ಸಿನಿಮಾ ಡೆಬ್ಯೂ ಮೂವಿ ಜಸ್ಟ್ ನಾನು ಡೈರೆಕ್ಟರ್ ಸೀಟಲ್ಲಿ ಕೂತಿದ್ನೇ ಹೊತ್ತು ಅದು ಅಂತ ಪ್ರೌಡ್ ಆಗಿ ಫೀಲ್ ಮಾಡಕ್ಕೆ ನನಗೆ ಎಕ್ಸೈಟ್ಮೆಂಟ್ ಏನು ಸಿಕ್ಕಿಲ್ಲ. ಆಕ್ಚುಲಿ ಅಂದ್ರೆ ಇದೊಂಥರ ಪ್ರಮೋಷನ್. 100%. ನಾನಿರೋ ಒಂದು ಕಂಪನಿಯಲ್ಲಿ ನಾನಿರೋ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಒಂದು ಪ್ರಮೋಷನಲ್ ಇದ್ದೀನಿ. ಅದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ. ಹೌದು. ಇಲ್ಲ ಸರ್, ಶ್ರೀ ಮಂಜುನಾಥ ಮೂವಿನಲ್ಲೂ ಕೂಡ ನೀವು ಒಂದು ಟೀಮ್ ನಲ್ಲಿ ಕೆಲಸ ಮಾಡಿದ್ರೆ ಸರ್. ಅಂಬರೀಶ್ ಸರ್, ಅರ್ಜುನ್ ಸರ್ಜಾ ಅವರು ಅಂಡ್ ಸುಮಲತಾ ಮ್ಯಾಮ್ ಅವರು. ಸೊ ಎಂತ ಅದ್ಭುತವಾಗಿರುವಂತ ಒಂದು ಕಲಾವಿದರಿದ್ದಂತ ಒಂದು ಮೂವಿ ಅದು ಇವತ್ತಿಗೂ ಕೂಡ ಹಚ್ಚ ಹಸಿರಾಗಿದೆ. ಯಾವತ್ತೇ ಒಂದು ಮೂವಿ ಹಾಕಿದ್ರು ಕೂಡ ಅಂದ್ರೆ ಈ ಶಿವನ ಒಂದು ದಿನದಂದು ಯಾವತ್ತೇ ಒಂದು ಮೂವಿ ಹಾಕಿದ್ರು ಖಂಡಿತವಾಗ್ಲೂ ಆ ಒಂದು ಮೂವಿನ ನೋಡ್ತೀವಿ. ಇಲ್ಲ ಅಂದ್ರೆ ಇದು ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ ಜಾಗರಣೆ ಮಾಡ್ಬೇಕಾದ್ರೂ ಕೂಡ ಯಾವಾಗ್ಲಾದ್ರೂ. ಸೊ ಅಂಬರೀಶ್ ಸರ್ ಸೆಟಲ್ ಹೇಗಿರ್ತಿದ್ರು, ಅರ್ಜುನ್ ಸರ್ಜಾ ಅವರು ಅವಾಗ ನಾನು ಕ್ಲಾಪ್ ಅಂದ್ರೆ ಏನೋ ಒಂದು ವಿಶಿಷ್ಟತೆ ಇತ್ತು. ಸೌಂಡ್ ಕ್ಲಾಪ್ ಎಲ್ಲರೂ ಮಾಡೋಕ್ ಬರಲ್ಲ. ಹೌದು. ಇವತ್ತು ಸೌಂಡ್ ಕ್ಲಾಪ್ ಅನ್ನೋದ್ರೆ ಒಂದು ಅದಕ್ಕೆ ಆದಂತ ಪ್ರಾಮುಖ್ಯತೆ ಇದೆ. ಎಸ್. ಆರ್ಟಿಸ್ಟ್ ಜೊತೆಗೂ ಕ್ಲಾಪ್ ಬಾಯ್ಗೂ ಡೈರೆಕ್ಟರ್ಗೂ ಕ್ಯಾಮ್ರಾಗೂ ಇಷ್ಟು ಕಮ್ಯುನಿಕೇಶನ್ ಅಲ್ಲಿ ಈ ಡಿಪಾರ್ಟ್ಮೆಂಟ್ ಕೆಲಸ ಮಾಡಬೇಕು. ಸೊ ಆ ರೀತಿಯಲ್ಲಿ ನನಗೆ ಶವರಿಂಗ್ ಸುಮಾರು ಅದು ದೊಡ್ಡ ಅದು ಬೇರೆ. ಬಟ್ ಅದನ್ನು ಒಳ್ಳೆ ಎಕ್ಸ್ಪೀರಿಯನ್ಸ್. ಅದೆಲ್ಲ ನಾವು ಅದು ನನ್ನ ಎಕ್ಸ್ಪೀರಿಯನ್ಸ್. ಅದನ್ನ ನಾನು ತುಂಬಾ ಹೆಮ್ಮೆಯಿಂದ ಪ್ರೌಡ್ ಫೀಲ್ ಆಗ್ತೀನಿ. ನನಗೆ ನಾನು ಡೈರೆಕ್ಷನ್ ಮಾಡಿದ್ನಿ ಅಂತ ಪ್ರೌಡ್ಗಿಂತ ಅಂತ ಇದ್ರಲ್ಲೆಲ್ಲ ಕೆಲಸ ಮಾಡಿ ಈ ತರ ಕೆಲಸ ಮಾಡಿದ್ನಲ್ಲ ಅನ್ನೋದು ನಾನು ತುಂಬಾ ಪ್ರೌಡ್. ಇವತ್ತಿನ ಜನರೇಷನ್ ಹೇಳ್ಕೊಡೋದಕ್ಕೆ ನಾನು ಪ್ರೌಡ್ ಫೀಲ್ ಆಗ್ಬೇಕು. ಎಸ್ ಸರ್. ಹೊಸಬ್ರು ಒಂದು ಮೂವಿ ಮಾಡ್ತಾ ಇದಾರೆ, ಹೊಸ ಹೀರೋ ಮೂವಿಗೆ ಎಂಟ್ರಿ ಕೊಡ್ತಾ ಇದಾರೆ ಅಂತ ಹೇಳಿದ ತಕ್ಷಣನೇ ಇಂಡಸ್ಟ್ರಿನಲ್ಲಿ ಸಪೋರ್ಟ್ ಬಗ್ಗೆ ಮಾತಾಡ್ತೀವಿ. ನಿಮಗೆ ಇಂಡಸ್ಟ್ರಿಯ ಸಪೋರ್ಟ್ ಹೇಗಿದೆ? ಯಾವ್ಯಾವ ಹೀರೋಗಳು ನಿಮಗೆ ಸಪೋರ್ಟ್ ಆಗಿ ನಿಂತರು ಅಂಡ್ ಯಾವ ರೀತಿಯಾದಂತ ಕೆಲವೊಂದು ಫೀಡ್ಬ್ಯಾಕ್ಸ್ ಗಳು ಸಿಕ್ತು ಹೇಗೆ ಅಂತ ಸರ್? ಸರ್ ಅಂದ್ರೆ ನನಗೆ ಆಕ್ಚುಲಿ ಸ್ಟಾರ್ಟಿಂಗ್ ಇಂಡಸ್ಟ್ರಿಗೆ ಬಂದ ನಾನು ಯಾವ ಹೀರೋ ಅಷ್ಟು ಪರಿಚಯ ಇದ್ದಿಲ್ಲ ಸರ್. ಅಂದ್ರೆ ನಾನು ಲವ್ 360 ಸಿನಿಮಾ ಆದ್ಮೇಲೆ ಆ ಸಿನಿಮಾಯಿಂದ ನಮ್ಮ ಅಜಯ್ ರಾವ್ ಸರ್, ಡಾಲಿ ಧನಂಜಯ್ ಸರ್, ಶಿವರಾಜ್ ಕುಮಾರ್ ಸರ್ ಮತ್ತೆ ಧನ್ವೀರಣ್ಣ ಇವರೆಲ್ಲ ಪರಿಚಯ ಆದ್ರು ಸರ್. ಇವ್ರು ಅವತ್ತು ಪರಿಚಯ ಆದಾಗಿಂದ ಇವತ್ತವರೆಗೂ ಏನೇ ಸಿನಿಮಾ ಅಪ್ಡೇಟ್ ಇದ್ರು ನನ್ನ ಸಿನಿಮಾ ಕಳ್ಸೋದು, ಅವ್ರ ಸಿನಿಮಾ ಕಳ್ಸೋದು, ಆ ತರ ಕೇರ್ ಮಾಡ್ತಿರ್ತಾರೆ ಸರ್. ಓಕೆ. ಹೆಚ್ಚಾಗಿ ಯಾವಾಗಲಾದ್ರೂ ಒಂದ್ ಕಡೆ ಮಾತುಕತೆ ಮಾಡ್ತೀರಾ ಅಂತ ಹೇಳಿದಾಗ ಯಾವ ರೀತಿಯಾದಂತ ಮಾತುಕತೆಗಳು ಜಾಸ್ತಿ ನಡೆಯುತ್ತೆ? ಅಂದ್ರೆ ಇಂಡಸ್ಟ್ರಿ ರಿಲೇಟೆಡ್ ಅಥವಾ ಪರ್ಸನಲ್ ನಿಮ್ಮ ಡಾಕ್ಟರ್ ಟಿಪ್ಸ್ ಗಳನ್ನ ಕೊಡ್ತಾ ಇರ್ತೀರಾ? ಅವ್ರಿಗೇನಾದ್ರು ಕಾಯಿಲೆ ಬಂತು ಅಥವಾ ಮನೇಲಿ ಯಾರಾದ್ರೂ ಹುಷಾರ್ ತಪ್ಪಿದ್ರೆ ಅಂತ ಹೇಳಿದ್ರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ? ಹೇಗೆ ಯಾವ ರೀತಿಯಾದಂತ ಒಂದು ಬಾಂಡಿಂಗ್ ನ ಶೇರ್ ಮಾಡ್ಕೊಂಡಿದ್ರೆ ಸರ್? ಅಂದ್ರೆ ಆ ತರದ್ದು ಪರ್ಸನಲ್ ಏನಿಲ್ಲ ಸರ್. ಇದೆ ಸಿನಿಮಾ ಬಗ್ಗೆನೇ ಮಾತಾಡ್ತಿರ್ತೀವಿ ಸರ್ ಅಷ್ಟೇ. ಯಾವಾಗ ಟೀಸರ್, ಯಾವಾಗ ಸಿನಿಮಾ ರಿಲೀಸ್, ಸಾಂಗ್ಸ್ ಅಷ್ಟೇ ಸರ್. ಓಕೆ. ಅಂಡ್ ಸಪೋರ್ಟ್ ಕೂಡ ಅದೇ ರೀತಿಯಾಗಿ ಇದೆ ಅಂತ ಹೇಳ್ಬೋದು. ಬಿಕಾಸ್ ಇಂಡಸ್ಟ್ರಿನಲ್ಲಿ ಹೊಸಬರಿಗೂ ಕೂಡ ಆ ರೀತಿಯಾಗಿ ಒಂದು ಸಪೋರ್ಟ್ ಸಿಕ್ಕಿದೆ ಅಂತ ಹೇಳಿದ್ರೆ ಅದೊಂಥರ ಪ್ಲಸ್ ಪಾಯಿಂಟ್ ಆಕ್ಚುಲಿ. ಎಸ್. ಅಂಡ್ ಸರ್, ದೇಸಾಯಿ ಸಿನಿಮಾ ಈ ಕತೆ ಆಕ್ಚುಲಿ ಯಾವಾಗಲೇ ಹೇಳ್ಬೇಕು ಅಂತ ಹೇಳಿದಾಗ ಚೆಲುವರಾಜ್ ಅವರು ಹಬ್ಬ ಮೂವಿ ಏನ್ ಬಂದಿತ್ತು, ವಿಷ್ಣು ಸರ್ದು, ಅಂಬರೀಶ್ ಸರ್, ಸೊ ಇವರೆಲ್ಲರೂ ಮಾಡಿದಂತ ಒಂದು ಮೂವಿ. ಸೊ ಆ ರೀತಿಯಾದಂತ ಒಂದು ಸೆಲೆಬ್ರೇಷನ್ ಇರುತ್ತೆ ಈ ಒಂದು ಮೂವಿನಲ್ಲಿ ಅಂತ ಹೇಳಿದ್ದಾರೆ ಸರ್. ಇದನ್ನ ನಾವು ಜಾಸ್ತಿ ತೆಲುಗು ಮೂವೀಸ್ ಗಳಲ್ಲಿ ನೋಡ್ತಾ ಬಂದಿದ್ದು. ಅಂಡ್ ಬೃಂದಾವನದಲ್ಲಿ ದರ್ಶನ್ ಸರ್ ಕೂಡ ಒಂದು ಫ್ಯಾಮಿಲಿ ಒಂದ್ ಮಾಡೋದಕ್ಕೆ ಮಾಡಿದಂತ ಒಂದು ಪ್ರಯತ್ನ. ಸೊ ತೆಲುಗು ಮೂವೀಸ್ ಗಳಲ್ಲಿ ಫ್ಯಾಮಿಲಿ ವ್ಯಾಲ್ಯೂಸ್ ಗಳನ್ನ ಜಾಸ್ತಿ ತೋರಿಸ್ತಾ ಬಂದು ಸನ್ ಆಫ್ ಸತ್ಯಮೂರ್ತಿ, ಅಲ್ಲು ಅರ್ಜುನ್ ಅವ್ರ ಮಾಡಿ. ಸೊ ಅಲ್ಲಿ ಒಂದು ಸ್ಟೈಲ್ ನ ಇಲ್ಲಿಗೂ ಕೂಡ ಕ್ಯಾರಿ ಮಾಡ್ಕೊಂಡ್ ಬಂದ್ರೆ ಹೇಗೆ ಅಂತ ಸರ್? ಆತರ ಏನಿಲ್ಲ ಸರ್. ಇದು ಅಲ್ಲ 100% ಇದು ಫ್ಯಾಮಿಲಿ ಸಿನಿಮಾನೇ. ಒಂದು ಫ್ಯಾಮಿಲಿ ಎಮೋಷನಲ್ ರಿಲೇಷನ್ ಎಮೋಷನ್ ಇರುವಂತ ಕಂಟೆಂಟ್. ಅಷ್ಟು ವಿಜೃಂಭಣೆ ಮಾಡುವಷ್ಟು ಇಲ್ಲ. ಈ ನಾನು ಏನ್ ಬಾಗಲಕೋಟೆ, ಬಾದಾಮಿ, ಉತ್ತರ ಕರ್ನಾಟಕ ಬ್ಯಾಕ್ ಡ್ರಾಪ್ ತಗೊಂಡಿದ್ನು, ಅದಕ್ಕೆ ತಕ್ಕಂತೆ ಇದನ್ನ ಒಂದು ವಿಜುವಲೇಷನ್ ಫೀಲ್ ಮಾಡಿದ್ನಿ. ಅದಕ್ಕೆ ತಕ್ಕಂಗೆ ನನ್ನ ಪ್ರೊಡಕ್ಷನ್ ವ್ಯಾಲ್ಯೂಸ್ ತಕ್ಕಂಗೆ ಸೂಪರ್ ಆಗಿ ಚೆನ್ನಾಗಿ ಬಂದಿದೆ. ಬೇಸಿಕಲಿ ಇವಾಗ ಪ್ರೊಡಕ್ಷನ್ ಮತ್ತೆ ಆಕ್ಟಿಂಗ್ ಎರಡನ್ನೂ ಒಟ್ಟಿಗೆ ಮಾಡ್ಬೇಕು ಅಂತ ಹೇಳಿದಾಗ ಕಷ್ಟ ಆಗುತ್ತಾ, ಈಸಿ ಆಗುತ್ತಾ ಸರ್? ಕಷ್ಟ ಸರ್. ಪ್ರೊಡಕ್ಷನ್ ಆಕ್ಟಿಂಗ್ ಎರಡು ಒಟ್ಟಿಗೆ ಮಾಡ್ಬೇಕಂದ್ರೆ ಬಹಳ ಕಷ್ಟ ಸರ್. ಏನ್ ಅಡ್ವಾಂಟೇಜಸ್ ಗಳು ಅಥವಾ ಏನ್ ಡಿಸ್ಅಡ್ವಾಂಟೇಜಸ್ ಗಳು ಇರುತ್ತೆ ಸರ್ ಆಕ್ಚುಲಿ? ಅಂದ್ರೆ ನಮ್ ಲವ್ 360 ನಮ್ದೇ ಪ್ರೊಡಕ್ಷನ್ ನಾನು ಆಕ್ಟ್ ಮಾಡಿದ್ರಿಂದ ನನಗೆ ಪ್ರೊಡಕ್ಷನ್ ಅಲ್ಲಿ ಅವ್ರಿಗೆ ಎಷ್ಟು ಪೇಮೆಂಟ್, ಇವ್ರಿಗೆ ಎಷ್ಟು ಪೇಮೆಂಟ್ ಮಮ್ಮಿ ಏನು ಹೇಳ್ತಿರ್ಲಿಲ್ಲ ಸರ್. ಯಾಕಂದ್ರೆ ಒಂದ್ಸಲ ಮೈಂಡ್ ಡಿಸ್ಟರ್ಬೆನ್ಸ್ ಆಗ್ಬಿಟ್ರೆ ಅಲ್ಲಿ ಹೋಗಿ ಆಕ್ಟ್ ಮಾಡಕ್ ಆಗಲ್ಲ ಅಂತ ಅದ್ರ ಪ್ರೊಡಕ್ಷನ್ ಬಗ್ಗೆ ನಾನು ಏನು ಇನ್ವಾಲ್ವ್ ಮಾಡ್ತಿದ್ದಿಲ್ಲ ಸರ್. ಬರೀ ಆಕ್ಟಿಂಗ್ ಅಂದ್ರೆ ಆಕ್ಟಿಂಗ್ ಅಷ್ಟೇ ಸರ್. ಇಲ್ಲೂ ದೇಸಾಯಲ್ಲೂ ಅಷ್ಟೇ ಸರ್. ನಂದು ಏನೇ ರೆಮ್ಯುನರೇಷನ್, ಏನೇ ಇದ್ದ ಅಮೌಂಟ್ ಏನೇ ಇದ್ರು ನಾಗಿರೆಡ್ಡಿ ಸರ್ ಮತ್ತೆ ನಮ್ಮ ಮಮ್ಮಿಗೆ ಅಷ್ಟೇ ಗೊತ್ತು ಸರ್. ದುಡ್ಡಿನ ನನ್ಗೇನು ವಿಚಾರನೇ ಇಲ್ಲ ಸರ್. ಆಕ್ಟಿಂಗ್ ಅಂದ್ರೆ ಬೆಳಿಗ್ಗೆ ಎದ್ದು ಬಂದು ಆಕ್ಟಿಂಗ್ ಮಾಡಿ ಮಾಡ್ಬಿಡೋದು ಅಷ್ಟೇ ಸರ್. ಓಕೆ. ಅಂಡ್ ಸರ್ ಫಿಸಿಕ್ ಇಷ್ಟೇ ಮೇಂಟೈನ್ ಮಾಡ್ಬೇಕು ಅಂತ ಏನಾದ್ರು ಟಕ್ ಅಂತ ಹೇಳಿ ಒಂದು ಲಿಸ್ಟ್ ಕೊಟ್ಬಿಟ್ಟಿದ್ರೆ? ಹೇಳಿದ್ದೆ, ಆಲ್ರೆಡಿ ಪ್ರಿಪೇರ್ ಆಗಿದ್ರು. ಅದನ್ನ ನೋಡಿ ನಾನು ಈ ಸಿನಿಮಾಗೆ ಹಿಂಗೆ ಒಂದು
ಸ್ಪೋರ್ಟ್ಸ್ ಹಾ. ಅಟ್ಲಾಂಟಿಕ್ ಕ್ಯಾರೆಕ್ಟರ್ ಹಾ. ನೀವು ಚಿಕ್ಕ ವಯಸ್ಸಿಂದ ಪ್ರೆಸೆಂಟ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಓಕೆ. ಸೊ 22 ಇಯರ್ಸಲ್ಲಿ ಸಿನಿಮಾ ಜರ್ನಿ ಆಗುತ್ತೆ ಅಂತ ಇವ್ರಿಗೆ ಒಂದು ಇನ್ಸ್ಟೆನ್ಸ್ ಎಲ್ಲ ಕೊಟ್ಟಿದ್ದೆ. ಅದಕ್ಕೆ ತಕ್ಕಂಗೆ ಪ್ಲಾನ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಬಂದರು. ಆಲ್ರೆಡಿ ಇರೋದನ್ನ ನೀಟಾಗಿ ಮೇಂಟೈನ್ ಮಾಡೋದು. ಬಟ್ ಸಿನಿಮಾ ಫ್ರೇಮಿಂಗ್ಗೋಸ್ಕರ ಕೆಲವು ಟೈಮಲ್ಲಿ ಇದ್ದೇ ಇರುತ್ತೆ, ಅದನ್ನು ತಗೊಳ್ಳೋ ಒಂದು ಟಿಪ್ಸ್ಗಳು, ಆವಾಗ ಫ್ರೇಮ್ ಶಾರ್ಟ್ ಅಂದಾಗ ಇಮಿಡಿಯೇಟ್ ಆಗಿ ತಗೊಳ್ಳೋವಂಥ ಇನ್ಸ್ಟೆಂಟ್ ಪ್ರಿಪರೇಷನ್ ತಗೊಳ್ತಾರೆ. ಓಕೆ. ಅಂಡ್ ಸೊ ನೀವು ಅಪ್ಪು ಸರ್ ಜೊತೆಗೆ ಹಲವಾರು ಮೂವೀಸ್ಗಳಲ್ಲಿ ವರ್ಕ್ ಮಾಡಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ, ಹೇಗಿರ್ತಾ ಇತ್ತು ಅವರು ಸೆಟಲ್ ಬಂದಾಗ ಆ ಒಂದು ವಾತಾವರಣ ಎಲ್ಲ? ಅದು ಹೆಂಗಂದ್ರೆ ಸೊ ಹೇಳ್ಕೊಳಕ್ ಆಗದಿರುವಂಥ ಪ್ರೀತಿ, ವಾತ್ಸಲ್ಯ ಅವೆಲ್ಲವೂ ಇತ್ತು. ತುಂಬ ಹಂಬಲ್ನೆಸ್ ಇತ್ತು. ಅದು ಫುಲ್ಫಿಲ್ ಮಾಡೋಕೆ ಆಗದಿರೋ ಅಷ್ಟು ಹಂಬಲ್ನೆಸ್ ನನಗೆ ಅಂತ ಎಲ್ಲರಿಗೂ ಕೊಟ್ಟಿದ್ದಾರೆ. ನನಗೂ ಅದು ನನ್ನ ಬರಸ್ಟ್ ಆಗುವಂಥ ಹಂಬಲ್ನೆಸ್ ನಂದು ಇವತ್ತಿನ ಸಿಚುವೇಶನ್ನಲ್ಲಿ. ಅಷ್ಟು ನನಗೆ ಒಂದು ಬೆಂಬಲವಾಗಿ ಅವರೊಬ್ಬರೇ ನನಗೆ ಇಂಡಸ್ಟ್ರಿಯಲ್ಲಿ ನನಗೇನಾದರೂ ಸಾರ್ ಅಂದಿದ್ರೆ ಏನು ಅನ್ನೋ ಥರ ಕೇಳೋ ಅಷ್ಟು ಮಟ್ಟಕ್ಕೆ ನನಗೊಬ್ಬರು ಕನ್ನಡ ಇಂಡಸ್ಟ್ರಿಯಲ್ಲಿ ನನಗೊಬ್ಬ ಹಿಂದೆ ಯಾರು ದೊಡ್ಡವರು ಇದ್ದಾರಪ್ಪ ಅಂದರೆ ಅಪ್ಪು ಸರ್ ಒಬ್ಬರೇ ಸರ್ ಇದ್ದಿದ್ದು. ಓಕೆ. ಅದಾದ ನಂತರ ಯಾರನ್ನೂ ಮಾತಾಡೋಕ್ಕೂ ಆಗದಿರೋ ಸಿಚುವೇಶನ್ ನಮ್ಮದು. ಓಕೆ. ನಂದು ಅದೊಂದು ಅಷ್ಟೇ, ಅವ್ರದ್ದು ಒಂದು ಹಂಬಲ್, ಅದು ಗೊತ್ತಿಲ್ಲದೆ ಒಂದು ರಿಲೇಷನ್. ಅದು ಯಾವ ಥರ ಅಂತ ಸರ್ ಇನ್ನೊಂದು ಈ ಸ್ಟೋರಿನ ಆಕ್ಚುಲಿ ಅಪ್ಪು ಸರ್ಗೋಸ್ಕರನೇ ಮಾಡಿದ್ ಸರ್ ಇವರು. ಓಕೆ. ಅಪ್ಪು ಸರ್ಗೆ ಅಂತ ಅಂದ್ಬಿಟ್ಟು ಹೇಳಿ ಮಾಡಿದಂತ ಸ್ಟೋರಿನ ಬೇರೆ ಇತ್ತು. ಇದು ಹೈ ಬಜೆಟ್ ಅಲ್ಲಿ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಓಕೆ. ಇದು ಬೇರೆ ಇದು. ಸೊ ಈ ನಾವು ಉತ್ತರ ಕರ್ನಾಟಕ ಅಂದಿದ ತಕ್ಷಣ ನಮ್ಮ ಇದಕ್ಕೆ ಅಂತ ಪ್ಲಾನ್ ಮಾಡಿದಾಗ ಇದಕ್ಕೆ ತಕ್ಕ ಈ ಚೌಕಟ್ಟಿನ ಎಷ್ಟು ಮಾಡ್ಬೇಕು ಅಷ್ಟು ಅದನ್ನ ಪ್ಲಾನ್ ಮಾಡ್ಕೋಬೇಕು. ಅದಕ್ಕೆ ಕತೆ ಸೇಮ್ ಇತ್ತು, ಅಪ್ಪು ಸರ್ನ ನೀವು ಕಾಸ್ಟ್ ಮಾಡ್ಬೇಕು ಅಂತಾನೆ ಅನ್ಕೊಂಡಿದ್ರ ಹೇಗೆ? ಕತೆ ಸೇಮ್ ಕತೆ ಸರ್. ಓಕೆ. ಬಟ್ ಬ್ಯಾಕ್ ಡ್ರಾಪ್ ಅದಾಗಿರ್ಲಿಲ್ಲ. ಓಕೆ. ಆವಾಗ ಬ್ಯಾಕ್ ಡ್ರಾಪ್ ಯಾವಾಗ ಉತ್ತರ ಕರ್ನಾಟಕ ಬ್ಯಾಕ್ ಡ್ರಾಪ್ ಆಯ್ತು, ಟೋಟಲ್ ಆಗಿ ಟ್ರೀಟ್ಮೆಂಟು ಮತ್ತೆ ಸ್ವಲ್ಪ ಆರ್ಟಿಸ್ಟ್ ಕ್ಯಾರೆಕ್ಟರೈಸೇಷನ್ಸ್ ಅಲ್ಲಿ ಕೆಲವು ತಗೊಂಡೆ. ಯಾಕಂದ್ರೆ ನಾನು ಆ ಭಾಗಕ್ಕೆ ಸಿನಿಮಾ ಮಾಡ್ತಿರೋದು, ಆ ನೇಟಿವಿಟಿಗೆ ಇನ್ಬಿಲ್ಟ್ ಮಾಡಿದ್ರೇನೆ ನನಗೆ ಅದನ್ನ ಪರಿಪೂರ್ಣ ಅನ್ಸೋದು. ನಾನೇನೋ ತಂದು ಇನ್ನೊಂದು ಮಾಡೋಕೆ ಅದು ಕರೆಕ್ಟ್ ಆಗಲ್ಲ. ಹೌದು. ಅದನ್ನ ಅಲ್ಲಿ ನಾನು ಇನ್ಬಿಲ್ಟ್ ಮಾಡ್ಕೊಂಡು ಸೀನ್ ಸ್ಟ್ರೇಟ್ ಮಾಡ್ಕೊಂಡಾಗ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಇವತ್ತಿನವರೆಗೂ ಸಿನಿಮಾ ನೋಡೋದು 100% ಹೌದಲ್ವಾ, ಇನ್ನು ಪಕ್ಕದ ಮನೇಲಿ ಅವ್ರ ಮನೇಲಿ ನಡೆದಿತ್ತಲ್ಲ, ಇವ್ರ ಮನೇಲಿ ನಡೆದಿತ್ತಲ್ಲ ಅಂತ ಫೀಲ್ ಆಗ್ತಾರೆ. ಟ್ರೀಟ್ ಮಾಡ್ಕೊಂಡಿದ್ರು. ಓಕೆ ಸರ್. ಅಂಡ್ ಇನ್ನ ಯಾವ್ಯಾವ ಕಥೆಗಳು ಯಾವ ಸ್ಟಾರ್ಗೆ ಏನಾದ್ರು ರೆಡಿ ಮಾಡಿ ಇಟ್ಕೊಂಡಿದ್ರ ಹೇಗೆ ಆಸೆ ಇದೆಯಾ? ಅಯ್ಯೋ ಅವೆಲ್ಲ ತುಂಬಾ ಇದೆ ಸರ್. ಇಂಡಸ್ಟ್ರಿಗೆ ಬಂದು 20 ವರ್ಷ ಆಯ್ತು. ಹೌದು. ಸುಮಾರು ದೊಡ್ಡವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೆ. ನೋಡ್ಬೇಕು ಯಾವಾಗ ಏನು ಅಂತ. ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಕೂಡ ಮಾತುಕತೆ ನಡೀತಿತ್ತು. ಓಕೆ. ಈ ಸಿನಿಮಾ ಇಂಡಸ್ಟ್ರಿ ಇವಾಗ ಯಾವ ಹಂತದಲ್ಲಿ ಎಲ್ಲಿ ಹೋಗಿ ನಿಲ್ಲತ್ತೋ ಗೊತ್ತಿಲ್ಲ. ಓಕೆ. ಮತ್ತೆ ಪ್ರವೀಣ್ ಜೊತೆ ಇನ್ನೊಂದು ಸಿನಿಮಾ ಮಾಡ್ತೀನಿ ನೀನು. ಅಲ್ಲ, ನಾನು ಹೇಳಿದ್ದು ಯಾವ ಇವತ್ತಿನ ಪರಿಸ್ಥಿತಿ, ಇಂಡಸ್ಟ್ರಿ ಪರಿಸ್ಥಿತಿ ಅದು ನಮ್ ತಗೊಂಡೋಗುತ್ತೆ ಆ ಟೈಮ್ ಅಷ್ಟೇ. ಎಸ್ ಸರ್. ಅಂಡ್ ಜೂನ್ 21ಕ್ಕೆ ನೀವು ಥಿಯೇಟರ್ಸ್ಗೆ ಬರ್ತಾ ಇದ್ದೀರಾ. ಒಳ್ಳೆ ಫ್ಯಾಮಿಲಿ ವ್ಯಾಲ್ಯೂಸ್ ಗಳನ್ನ ಇಟ್ಕೊಂಡು ನೀವು ಥಿಯೇಟರ್ಸ್ಗೆ ಬರ್ತಾ ಇರೋದು. ಪ್ರೇಕ್ಷಕರಿಗೆ ಏನಾದ್ರು ಹೇಳ್ಬೇಕು ಅಂತ ಹೇಳಿದ್ರೆ ಏನ್ ಹೇಳ್ತೀರಾ ಸರ್? ಎಲ್ಲ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಸರ್. ಮತ್ತೆ ಒಳ್ಳೆ ಕಂಟೆಂಟ್ ಸಿನಿಮಾ, ಎಲ್ಲಾ ಏಜ್ನವರು ಕುತ್ಕೊಂಡು ನೋಡೋಂತ ಸಿನಿಮಾ ಸರ್. ಎಲ್ಲೂ ವಲ್ಗರ್ ಇಲ್ಲ, ಎಲ್ಲೂ ಬೋರ್ ಆಗಲ್ಲ, ತುಂಬಾ ಫನ್ ಆಗಿರುತ್ತೆ. ನಮ್ ಲವ್ 360ಗಿಂತ ಸುಮಾರು ಒಂದು 20 ಪಟ್ಟು ಕಷ್ಟಪಟ್ಟಿದ್ದೀನಿ ಸರ್ ಈ ಸಿನಿಮಾಗೆ. ಆ ಸಿನಿಮಾಗೆ ಎಷ್ಟು ಪ್ರಾಮಿಸ್ ಮಾಡ್ತೀನಿ, ಈ ಸಿನಿಮಾಗೆ ಡಬಲ್ ಪ್ರಾಮಿಸ್ ಮಾಡಕ್ ಇಷ್ಟಪಡ್ತೀನಿ ಸರ್. ಎಲ್ಲರೂ ಖಂಡಿತ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳಕ್ ಇಷ್ಟ. 100% ಮನೆ ಮಗನಾಗಿ ಕಾಣಿಸ್ಕೊಂತಾರೆ. ಒಂದು ಮನೆ ಮಗನಾಗಿ ಕಾಣಿಸ್ಕೊಂತಾರೆ, ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ. ಏನ್ ಗೊತ್ತಾ, ಅವ್ರ ಮನೆ ಮಗ ಆಗ್ಬಿಟ್ರೆ ಎಲ್ರಿಗೂ ಕಷ್ಟ ಆಗುತ್ತೆ. ಅವ್ರು ಡಾಕ್ಟರ್ ಆಗಿರೋದ್ರಿಂದ ಎಲ್ರು ಅವ್ರ ಹತ್ರ ಹೋಗ್ಬಿಟ್ಟು ನೋಡಪ್ಪ ನೀವು ನಮ್ಮ ಮನೆ ಮಗ ಸ್ವಲ್ಪ ಟ್ರೀಟ್ಮೆಂಟ್ ಫ್ರೀ ಆಗಿ ಮಾಡ್ಕೊಡಪ್ಪ ಆದಷ್ಟು ಮಾಡ್ತಾರೆ. ಅದ್ರಲ್ಲಿ ಅವರು 100% ದೇವರ ಆಸ್ಥಾಯ ಕೊಟ್ರೆ ಮಾಡ್ಬೇಕು. ಅದ್ ಮಾಡಿದಾಗ್ಲೇ ಎಲ್ಲವೂ ಆಗೋದು. ಅದೊಂದು ಇದು ಸರ್. ಬಟ್ ನನಗೆ ಸಹಾಯಕವಾಗಿದ್ದ ಎಲ್ಲ ಟೆಕ್ನಿಷಿಯನ್ಸು, ಆರ್ಟಿಸ್ಟ್ಗಳಿಗೆ ಎಲ್ಲರ ಜೊತೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾನು ರೈಟಿಂಗ್ ಡಿಪಾರ್ಟ್ಮೆಂಟಲ್ಲಿದ್ದ ವಸಂತು ಆ್ಯಂಡ್ ಸಾವಂದು ಅಂತ ಈ ಸಿನಿಮಾಯಿಂದನೇ ಒಂದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಡೈಲಾಗ್ ರೈಟರ್ಸ್ ಆಗಿ ಅವರು. ಮತ್ತು ಉತ್ತರ ಕರ್ನಾಟಕ ಶೈಲಿಗೆ ಅನುವಾದನೆಗೋಸ್ಕರ ಗುರುರಾಜ್ ದೇಸಾಯಿ ಅಂತ ಒಬ್ಬರು ಇದ್ದರು. ಅವ್ರನ್ನೂ ಈ ಥರ ಎಲ್ಲ ನಮ್ಮ ಫ್ರೆಂಡ್ಸ್ ಜೊತೆ ಇಟ್ಕೊಂಡು ಇದನ್ನು ಇದು ಮಾಡಿದೆ. ಮತ್ತು ಕ್ಯಾಮ್ರಾಮ್ಯಾನ್ ಆಗಿ PKH ದಾಸ್ ಅವರು ಮಾಡಿದ್ರು. ಮತ್ತು ಇನ್ನೊಂದು ಸೈಡಲ್ಲೂ ಜಯಾನಂದ್ ಅಂತ ಅವ್ರು ಮಾಡಿದ್ರು. ಈ ಥರ ಸುಮಾರು ನಮಗೆ ಸಪೋರ್ಟ್ ಕಲಾವಿದರು ಮತ್ತು ಆರ್ಟಿಸ್ಟು ಬಳಗ ಲೋಕಲ್ ಅಲ್ಲೂ ಕೆಲವ್ರನ್ನ ಚಾಯ್ಸ್ ಮಾಡ್ಕೊಂಡಿದ್ವಿ, ಲೋಕಲ್ ಆರ್ಟಿಸ್ಟ್ನ. ಓಕೆ.
ನನ್ಗೆ ತುಂಬಾ ಸಪೋರ್ಟಿವ್ ಆಗಿ ತುಂಬಾ ಕೆಲಸ ಮಾಡ್ಕೊಟ್ರು. ಸಿನಿಮಾದಲ್ಲಿ ಯಾರು ದೊಡ್ಡ ಆರ್ಟಿಸ್ಟ್ಗಳು ಇದಾರಲ್ಲ ಸರ್, ಮಧುಸೂದನ್ ಸರ್, ಅಜ್ಜ ಅಜ್ಜಿ ಹೌದು. ಎಲ್ಲ ಸರ್ರೆ ನನ್ನ ಪರ್ಸನಲ್ ಆಗಿ ಕರ್ಕೊಂಡ್ ಬಂದಿಲ್ಲ. ನನ್ನ ಇದಕ್ಕೋಸ್ಕರ ಅವರು ಸೊ ನಿಮ್ಮ ಒಂದು ಮಾತಿಗೆ ಬೆಲೆ ಕೊಟ್ಟು ಈ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ನನಗೆ ಅದೊಂದು ಗುಡ್ವಿಲ್ ಇದೆ, ಅದನ್ನ 100% ಉಳಿಸ್ಕೊಂತೀನಿ ಅಂತ ನನಗೊಂದು ಚಿತ್ರದ ಮೂಲಕ ತಿಳಿಸ್ತೇನೆ. ಅಂತಿದ್ರು ಸರ್ ಶೂಟಿಂಗ್ ಮಾಡ್ಬೇಕಾರೆ ತಾತ, ನಾಗಿರೆಡ್ಡಿ ಓನ್ಲಿ ಬಿಕಾಸ್ ಆಫ್ ಯು ಅಂತಿದ್ರು ಸರ್. ಅಜ್ಜ ಅಜ್ಜಿ ಎಲ್ಲಾರು ಅಂತಿದ್ರು ಸರ್. ಮೇ ಬಿ ಆ ಒಂದು ಪ್ರೀತಿ ಗೌರವ ಒಂದು ಮಾತಿಗೆ ಬೆಲೆ ಅಷ್ಟು ಇದೆ ಅಂತಾನೆ ಹೇಳ್ಬೋದು. ಸೊ ಇಂಡಸ್ಟ್ರಿನಲ್ಲಿ ಈ 20 ವರ್ಷ ಏನ್ ಸಾಧಿಸಿದೀರಾ ಅಂತ ಹೇಳಿದ್ರೆ ಆ ಒಂದು ಮಾತುಗಳಲ್ಲಿ ಇದೆ ಗೊತ್ತಾಗುತ್ತೆ ಸರ್, sir. ಇದೆ. ಆ ರೀತಿಯಾಗಿ ಇಷ್ಟು ವರ್ಷ ನಾನೇನು ಅದೊಂದೇ ಸಂಪಾದನೆ ಏನಪ್ಪ ಮಾಡಿನಂದ್ರೆ ಯಾರನ್ನ ಬೇಕಾದ್ರೂ ಮಾತಾಡೋದಕ್ಕೆ ಒಂದು ಆ ಪ್ರೀತಿ ಕಳಿಸ್ಕೊಂಡಿದ್ದೀನಿ. ಎಸ್ ಅಂಡ್ ಸರ್, ಖುಷಿ ಆಗುತ್ತೆ ಒಂದು ಒಳ್ಳೆ ಫ್ಯಾಮಿಲಿ ವ್ಯಾಲ್ಯೂಸ್ ಗಳನ್ನ ಇಟ್ಕೊಂಡು ಇತ್ತೀಚೆಗೆ ಬರ್ತಾರಂತ ಮೂವೀಸ್ ಗಳ ಮಧ್ಯೆನೂ ಕೂಡ ಈ ರೀತಿಯಾದಂತ ಒಂದು ಮೌಲ್ಯ ಇರುವಂತ ಒಂದು ಮೂವೀಸ್ ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಕನ್ನಡದ ಒಂದು ಸಿನಿ ಪ್ರೇಕ್ಷಕರು ಜೂನ್ 21 ಥಿಯೇಟರ್ಸ್ ಗೆ ಬಂದು ಮೂವೀಸ್ ಗಳನ್ನ ಈ ಮೂವಿನ ನೋಡಿ ಹರಸಿ ಹಾರೈಸಿ ದೇಸಾಯಿ ಮೂವಿನ ಸಕ್ಸಸ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ.